ಆಟೋ ಅಧಿಕಾರಿಗಳು ಓಲಾ ಊಬರ್ ಗಾಡಿಗಳನ್ನ ತಂದು ಸೀಜ್ ಮಾಡಿ ಒಳಗೆ ಹಾಕ್ಬೇಕಂತ ವಿನಂತಿ ಮಾಡ್ತೀವಿ. ಓಲಾ ಊಬರ್ ರ್ಯಾಪಿಡೋ ಬ್ಯಾನ್ ಆಗಲೇಬೇಕು, ಖಾಸಗಿ ಕಂಪನಿಗಳ ಬ್ಯಾನ್ ಆಗಲೇಬೇಕು. ಅವತ್ತು ಏನೇ ಬರಲಿ ಇಡೀ ರಾಜ್ಯದಾದ್ಯಂತ ಗಂಡು ಮೆಟ್ಟಿನ ಹುಬ್ಬಳ್ಳಿ ಹಿಡಿದು ಎಲ್ಲಾ ಉತ್ತರ ಕರ್ನಾಟಕದ ಆಟೋ ರಿಕ್ಷಾ ಚಾಲಕರ ಮಾಲೀಕರು 2,75,000 ರಿಕ್ಷಾ ಚಾಲಕರ ಕುಟುಂಬನ್ನ ಬೀದಿಗೆ ತಂದಿರುವಂತ ಓಲಾ ಊಬರ್ ಯಾತ್ರಿ ಇವ್ರನ್ನ ಬ್ಯಾನ್ ಮಾಡಬೇಕು. ಸರ್ಕಾರ ಕೂಡ ಬ್ಯಾನ್ ಮಾಡಿದೆ. ಇವ್ರನ್ನ ಬ್ಯಾನ್ ಮಾಡ್ಬೇಕಂತ ಆಟೋ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ಸ್ಪಂದಿಸಿ ಹಿರಿಯ ಸಾರಿಗೆ ಅಧಿಕಾರಿಗಳು ನಾಳೆಯಿಂದಾನೇ ರಸ್ತೆ ಇಳಿದು ಕಾರ್ಯಾಚರಣೆ ಮಾಡ್ತೀವಂತ ಭರವಸೆ ಕೊಟ್ಟಿದ್ದಾರೆ. ಪತ್ರಿಕಾಗೋಷ್ಠಿ ಹೊರಡಿಸುವಂತ ಭರವಸೆ ಕೊಟ್ಟಿದ್ದಾರೆ. 15 ದಿನದ ಒಳಗಡೆ ಈ ಕೆಲಸ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗದೆ ಇದ್ರೆ ನಾವು ಇವತ್ತು ನಮ್ಮ ಲೀಡರ್ ಹೇಳಿದಂಗೆ ಎಲ್ಲ ಆಟೋ ರಿಕ್ಷಾ ಚಾಲಕರು ಮಾಲೀಕರು ಇಡೀ ಉತ್ತರ ಕರ್ನಾಟಕ ಅದಂತ ಆಟೋ ಕಚೇರಿ ಮುಂದೆ ಅಡಿಗೆ ಮಾಡಿ ಊಟ ಮಾಡಿ ಹಾಸಿಗೆ ತಂದು ಇಲ್ಲೇ ಮಕ್ಕಳು ಅಂತ ಕೆಲಸ ಮಾಡ್ತೇವೆ. ಅಗತ್ಯ ಬಿದ್ರೆ ನಮ್ಮ ಮಕ್ಕಳ ಶಾಲೆಗೆ ಕಳಿಸ್ಲಾರ್ದೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ತಾಯಿ ತಂದೆನ ಕರ್ಕೊಂಡ್ಬಂದು ಆಟೋ ಕಚೇರಿ ಕುಂದ್ರಂತ ಕೆಲಸ ಮಾಡ್ತೇವಂತ ಮಾಧ್ಯಮಕ್ಕೆ ನಾ ಕಳ್ಕಳಿ ವಿನಂತಿ ಮಾಡ್ತೇನೆ. ಸರ್ಕಾರಕ್ಕೆ ಮುಟ್ಟು ಕೆಲಸ ತಾವು ಮಾಡ್ಬೇಕಂತ ನನ್ನ ಹೃತ್ಪೂರ್ವಕದ ಅಭಿನಂದನೆ ಸಲ್ಲಿಸ್ತೇನೆ. ಹುಬ್ಬಳ್ಳಿ ನಗರದಲ್ಲಿನೋ ಅನಧಿಕೃತವಾಗಿ ಆ್ಯಪ್ಗಳನ್ನು ಬಳಸಿ ಆಟೋ ಟ್ಯಾಕ್ಸಿ ಅಥವಾ ಇನ್ನಿತರ ವಾಹನಗಳನ್ನು ಪ್ಲೇ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಮತ್ತು ವಿವಿಧ ಸಹೋದರ ಸಂಘಟನೆಗಳು ಜಂಟಿಯಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದು RTO ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಒಂದು ಕಾನೂನು ಮೀರಿ ಇವತ್ತು ಆ್ಯಪ್ಗಳನ್ನು ಏನು ಇವತ್ತು ನಗರದಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಅದು ಕಾನೂನು ರೀತಿಯಲ್ಲಿ ತಪ್ಪು. ಅದನ್ನು ತಕ್ಷಣ ಬಂದ್ ಮಾಡಬೇಕಂತ. ಯಾಕಂದರೆ ಪ್ರಾಧಿಕಾರದ ಪರವಾನಗಿ ಇಲ್ಲಾರ್ದನೆಗೆ ಈ ಒಂದು ಆ್ಯಪನ್ನು ಇಲ್ಲಿ ನಡೆಸ್ಲಿಕ್ಕೆ ಬರಲ್ಲ. ಮತ್ತು ಆಮೇಲೆ ಮಿನಿಮಮ್ ಫೇರ್ ಅವ್ರೇನು ಫಿಕ್ಸ್ ಮಾಡ್ತಾ ಇದಾರಲ್ಲ ಅದು ಇನ್ನೂ ಇವತ್ತು ನಮ್ಮ ರಾಜ್ಯದಲ್ಲಿ ಇನ್ನೂ ಮಿನಿಮಮ್ ಫೇರ್ ಕಮಿಟಿ ಇನ್ನೂ ರಚನೆ ಆಗಿಲ್ಲ. ಸೊ ಹಂಗಾಗಿ ಇವತ್ತು ಈ ಆ್ಯಪ್ಗಳಿಗೆ ಆ ಒಂದು ಕಮಿಟಿ ರಚನೆ ಆಗಲಾರ್ದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಪ್ಲೇ ಮಾಡ್ತಕ್ಕಂಥದ್ದು ಕಾನೂನು ರೀತಿಯಲ್ಲಿ ತಪ್ಪಾಗುತ್ತೆ. ಮತ್ತು ಆಟೋ ಚಾಲಕರಿಗೆ ಒಂದು ಮನವಿ ಮಾಡ್ತೀನಿ, ಯಾವೆಲ್ಲ ಇವತ್ತು ಆ್ಯಪ್ಗಳನ್ನು ಬಳಸಿ ನೀವು ಮಾಡ್ತಾ ಇದ್ದೀರಾ, ಮುಂದೊಂದು ದಿನ ನಿಮ್ಮನ್ನು ಹೊರಗಿಟ್ಟು ಬೇರೆ ರಾಜ್ಯಗಳಿಂದ ಚಾಲಕರನ್ನು ಕರ್ಕೊಂಡ್ಬಂದು ಇವತ್ತೇನು ಕಟ್ಟಡ ಕೆಲಸಕ್ಕೆ ಅಥವಾ ಬೇರೆ ಕೆಲಸಕ್ಕೆ ಇವತ್ತು ಅನ್ಯ ರಾಜ್ಯಗಳಿಂದ ಹಿಂದಿ ವಾಲಗಳನ್ನು ಕರ್ಕೊಂಬಂದು ಕೆಲಸ ಮಾಡ್ಕೊಂತ ಇದ್ದಾರೆ. ಅದೇ ಪರಿಸ್ಥಿತಿ ನಮ್ಮ ಆಟೋ ಚಾಲಕರಿಗೂ ಬರುತ್ತೆ. ಬೇರೆ ರಾಜ್ಯದಿಂದ ಹಿಂದಿ ವಾಲಗಳು ಬಂದು ನಮ್ಮ ಹುಬ್ಬಳ್ಳಿಯಲ್ಲಿ ಆಟೋ ಓಡಿಸ್ಲಿಕ್ಕೆ ತಯಾರಾಗ್ತಾರೆ. ನಾವುಗಳು ನಿರುದ್ಯೋಗ ಸಮಸ್ಯೆಯಿಂದ ಇವತ್ತು ಆಟೋ ಓಡಿಸಕ್ಕೆ ಬಂದಿವಿ. ನಾವು ಮತ್ತೆ ನಿರುದ್ಯೋಗಿಗಳಾಗ್ತೀವಿ. ದಯಮಾಡಿ ಈ ಖಾಸಗಿ ಕಂಪನಿಗಳ ಆ್ಯಪನ್ನು ಎಲ್ಲರೂ ವಿರೋಧ ಮಾಡಬೇಕು. ಆ ಆ್ಯಪನ್ನು ಡಿಲೀಟ್ ಮಾಡಬೇಕು. ಸರ್ಕಾರ ಸ್ವಂತ ಒಂದು ಆ್ಯಪನ್ನು ರೆಡಿ ಮಾಡಬೇಕು ಅಂತ ಇವತ್ತು ಮನವಿ ಕೊಟ್ಟಿದ್ವಿ. ಆ್ಯಪ್ ಬಂದ ಮೇಲೆ ಖಂಡಿತವಾಗ್ಲೂ ಆ್ಯಪ್ ಬಳಸಿ ಸಾರ್ವಜನಿಕ ಸೇವೆ ಮಾಡೋಣ. ವಿಶೇಷವಾಗಿ ನಮ್ಮ ಆಟೋ ಚಾಲಕರು ಈ ಆ್ಯಪನ್ನು ಡಿಲೀಟ್ ಮಾಡ್ರಿ ಅಂತೇಳಿ ಇವತ್ತು ಕರೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. RTO ಬಗ್ಗೆ RTO ಸಾಹೇಬ್ರಿಗೆ ಒಂದು DC ಆಫೀಸ್ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ಅವ್ರು ಫೋನ್ ಮಾಡಿ ಮಾತಾಡಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಇವತ್ತು ಆ ಆ್ಯಪ್ ಅನಧಿಕೃತವಾಗಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಪ್ಲೇ ಆಗ್ತಾ ಇದೆ. ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ತಕ್ಷಣನೇ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಬಂದ ಕೂಡಲೇ ನಮ್ಮ ಲೀಡರ್ಗಳಿಗೆ ಹುಡ್ಕೊಳಕ್ಕೆ ಹೇಳಿದ್ದಾರೆ. ನಾವು ಲೀಡರ್ಗಳೆಲ್ಲರೂ ಮತ್ತೊಂದು ಮೀಟಿಂಗ್ ಮಾಡ್ತೀವಿ ಆ ಸಾಹೇಬ್ರ ಜೊತೆ. ನಾಳೆಯಿಂದನೇ ಈ ಒಂದು ಅನಧಿಕೃತ ಆ್ಯಪ್ ಆಟೋ ಅಥವಾ ಇನ್ನಿತರ ವಾಹನಗಳ ವಿರುದ್ಧ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಅವರ ವಾಹನಗಳನ್ನು ಸೀಸ್ ಮಾಡಬೇಕು. ಮತ್ತೆ ಇಲಾಖೆ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ಕರೆಯಬೇಕು. ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಅನಧಿಕೃತ ಆ್ಯಪ್ಗಳಿಗೆ ಕಾನೂನು ಅವಕಾಶ ಇಲ್ಲ, ಅದನ್ನು ನಾವು ಬ್ಯಾನ್ ಮಾಡಿದ್ದೀವಿ. ಇಲ್ಲಿ ಯಾವುದೂ ಕೂಡ ಅವಕಾಶ ಇಲ್ಲ ಅಂತೇಳಿ ಅಧಿಕಾರಿಗಳು ಪತ್ರಿಕಾ ಹೇಳಿಕೆ ಕೊಡಬೇಕಂತೇಳಿ ಬೇಡಿಕೆ ಇಟ್ಟಿದ್ವಿ. ಅವರು ಕೂಡ ತಕ್ಷಣವೇ ನಾವು ಕಾರ್ಯಾಚರಣೆ ನಡೆಸ್ತೀವಿ. ಒಂದಿಷ್ಟು ಗಾಡಿಗಳನ್ನು ಕೇಸ್ ಮಾಡಿದ ನಂತರ ಒಂದು ಪತ್ರಿಕೆ ಕೊಡ್ತೀವಿ ಅಂತೇಳಿ ಭರವಸೆ ನೀಡಿದ್ದಾರೆ. ಸರ್, ಇದಕ್ಕೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ? ಇದಕ್ಕೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ನಡೀತಕ್ಕಂಥ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಹೋರಾಟಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ವಿವಿಧ ಸಂಘಟನೆಗಳ ಜೊತೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ CITUನ ಭಾಗವಾಗಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಸಪೋರ್ಟನ್ನು ಮಾಡಿದ್ದೀನಿ. ಈ ಆ್ಯಪ್ಗಳು ಹುಬ್ಬಳ್ಳಿ ನಗರದಲ್ಲಿ ಬಂದಾಗಿಲ್ಲ ಅಂದರೆ
ಬಹುಶಃ ಮುಂದೊಂದು ದಿನ ಇಡೀ ರಾಜ್ಯಾದ್ಯಂತ ಆಟೋ ಬಂದ್ ಅನ್ನ ಕರೆ ಕೊಡ್ತಾರೆ. ಯಾಕಂದ್ರೆ ಇದು ಹುಬ್ಬಳ್ಳಿ ಒಂದು ಸಮಸ್ಯೆ ಅಲ್ಲ. ಕಳೆದ ವಾರ ಹೊಸಪೇಟೆಯಲ್ಲಿ ಹೋರಾಟ ಆಗಿದೆ, ಅದಕ್ಕೂ ಹಿಂದೆ ಬೇರೆ ಬೇರೆ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಹೋರಾಟದ ಆ್ಯಪ್ಗಳ ವಿರುದ್ಧ ಬಹುಶಃ ಇಡೀ ರಾಜ್ಯದ ನಾಯಕತ್ವ ಮುಂದೆ ಚರ್ಚೆ ಮಾಡುತ್ತೆ. ಮುಂದೊಂದು ದಿನ ಇಡೀ ರಾಜ್ಯಾದ್ಯಂತ ಆಟೋ ಬಂದ್ ಅನ್ನ ಕರೆ ಕೊಡ್ತೀವಿ. ಜನಪ್ರತಿನಿಧಿಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನೀವು ಆಟೋ ನಡೆಸ್ರಪ್ಪ, ಈ ಆ್ಯಪ್ಗಳನ್ನ ನಾವು ನಿಷೇಧ ಮಾಡ್ತೀವಿ ಅಂತ ಹೇಳಲ್ ಮಟನು ನಾವು ಆಟೋ ಬಂದ್ ಅನ್ನ ನಡೆಸ್ತೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.